ಹರಿ ಓಂ. ನಾನು ಶ್ವೇತಾ. ಎಲ್ಲವೂ ಆರಾಮಿದ್ದೀಳ ಅನ್ಕತ್ತೆ. ನಮ್ಮನೆ ಹತ್ರ ಇರ್ತಕ್ಕಂಥ ಲಲಿತಾ ಮಹಾತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನದಲ್ಲಿ ನಿನ್ನೆ ಕಾರ್ತಿಕ ದೀಪೋತ್ಸವ ಇದ್ದಿತ್ತು. ಅದರ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ನಿಗಳ ಜೊತೆನೂ ಹಂಚ್ಕೊಂಬ ಅಂತ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೆ. ಎಂತಕ್ಕೆ ಅಂತಂದ್ರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆತ್ತು. ನಿಂಗನು ಬಪ್ಪಲ ಆಗದೇ ಇದ್ದಂಥವೆಲ್ಲ ನೋಡ್ಲಿ ಈ ಒಂದು ವಿಡಿಯೋವನ್ನ ಅಂತೇಳಿ ಶೇರ್ ಮಾಡ್ಕೊತಾ ಇದ್ದೆ. ನಾನು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಸಂಜೆ ಸುಮಾರು 6 ಗಂಟೆ ಆಗಿತ್ತು. ಆಲ್ರೆಡಿ ಅಲ್ಲಿ ಒಂದಷ್ಟು ಜನ ಬಂದು ದೀಪೋತ್ಸವಕ್ಕೆ ದೀಪಗಳನ್ನ ಮತ್ತೆ ಆರತಿ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದ. ಚಂದ ರಂಗೋಲಿ ಹಾಕಿ ಅದ್ರ ಮೇಲೆ ಹೂವೆಲ್ಲ ಹಾಕಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಆಲ್ರೆಡಿ ಮಾಡ್ಕೊತಾ ಇದ್ದಿದ್ದ. ನಾನು ಹೋಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ. ಆಮೇಲೆ 6:30 ಹೊತ್ತಿಗೆ ದೀಪ ಪ್ರಜ್ವಲನ ನಡೆತ್ತು. ಒಂದು ವಿಶೇಷ ಹೇಳಲೇಬೇಕು. ಎಂಥದಂದ್ರೆ ಈ ದೇವಸ್ಥಾನದಲ್ಲಿ ಒಂದು ಟೈಮ್ ಅಂತ ಹೇಳ್ದೆ ಅಂತಂದ್ರೆ, ಅಂದ್ರೆ ಈಗ ಒಂದು 6 ಗಂಟೆಗೆ ಇಂಥ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತು ಅಂತಂದ್ರೆ ಅದು ಕರೆಕ್ಟಾಗಿ 6 ಗಂಟೆಗೆ ಶುರು ಮಾಡಿಬಿಡ್ತಾ. ಸುಮಾರಂಗೆ ಯಾವಾಗಲೂ ಕರೆಕ್ಟಾಗಿ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಾ ಇಲ್ಲಿ. ಹಾಗಾಗಿ 6:30 ಹೊತ್ತಿಗೆ ದೀಪ ಪ್ರಜ್ವಲನ ಮಾಡಿ ಎಲ್ಲ ಕಡೆಗೂ ದೀಪ ಹಚ್ಚಿದ. ಅದಾದ್ಮೇಲೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ದ. ನಂಗೆ ಒಂದಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಲ್ಲೇ ಶ್ರೀ ವಿದ್ಯಾ ಪ್ರತಿಷ್ಠಾನಂ ಅಂತಂದ್ರೆ ಎಲ್ಲಿ ಬತ್ತು, ಮತ್ತೆ ಯಾವ ದೇವಸ್ಥಾನ ಅದು ಅಂತ ಹೇಳಿ. ಇದೇ ದೇವಸ್ಥಾನ ಶ್ರೀ ವಿದ್ಯಾ ಪ್ರತಿಷ್ಠಾನಂ ಅಂತಂದ್ರೆ ಇಲ್ಲೇ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದ ಸಂಕಲ್ಪ ಆಗಿರ್ತಕ್ಕಂತಹದ್ದು. ಹೊರಗಡೆ ಅದರ ಬುಕ್ಸ್ಗಳೆಲ್ಲ ಇವಾಗ ಸಿಗ್ತಾ ಇದ್ದು. ನಾನು ಅದ್ರ ಬಗ್ಗೆ ಆಲ್ರೆಡಿ ಮಾಹಿತಿಗಳನ್ನ ಕೊಟ್ಟಿದ್ದೆ. ಪಾರಾಯಣ ಪುಸ್ತಕ ಸಿಗ್ತಾ ಇದ್ದು. ಸಾಕಷ್ಟು ಜನ ಪಾರಾಯಣವನ್ನು ಶುರು ಮಾಡಿದ್ದ. ಲಲಿತಾ ಸಹಸ್ರನಾಮ ಪಾರಾಯಣ ಆದ್ಮೇಲೆ ಭಜನೆ ಕಾರ್ಯಕ್ರಮ ಇದ್ದಿತ್ತು. ಭಜನೆ ಎಲ್ಲ ಮುಗಿದ್ಮೇಲೆ ಪ್ರಸಾದ ಎಲ್ಲ ಕೊಟ್ಟ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದ. ಒಂದಷ್ಟು ಜನನು ಬಂದಿದ್ದ. ಸೊ ಇದಾಗಿತ್ತು ಇವತ್ತಿನ ಒಂದು ಮಿನಿ ವ್ಲಾಗ್. ನೋಡಿ ನೀವು ಹೆಂಗಂತ ಅನ್ಸಿತ್ತು ಹೇಳಿ ಒಂದು ಕಾಮೆಂಟ್ ಮಾಡಿ. ಅಡ್ಡಿಲ್ಲ, ನಮ್ಮ ಮುಂದಿನ ವಿಡಿಯೋದಲ್ಲಿ ಹೋಗಿ ಮತ್ತೆ ಸಿಗ್ತೆ.